ನೆಪದಲ್ಲಿ ಮುಸ್ಲಿಮರ ಓಲೈಕೆಗಿಳಿದ ಕೇಸರಿ ಪಡೆ. ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಸೌಗಾತ್ ಎ ಮೋದಿ ಅಭಿಯಾನ. 32 ಲಕ್ಷ ಬಡ ಮುಸ್ಲಿಮರಿಗೆ ಸೌಗಾತ್ ಅ ಮೋದಿ ಕಿಟ್ ಅನ್ನ ವಿತರಣೆ ಮಾಡುವಂತ ಅಭಿಯಾನ. ಬಿಜೆಪಿಯಿಂದ ಸೌಗಾತ್ ಎ ಮೋದಿ ಕಿಟ್ ವಿತರಿಸೋದಕ್ಕೆ ಪ್ಲಾನ್ ನಡೆದಿದೆ. ದೇಶಾದ್ಯಂತ 32 ಲಕ್ಷ ಬಡ ಮುಸ್ಲಿಮರಿಗೆ ವಿಶೇಷ ಕಿಟ್ಗಳನ್ನ ವಿತರಿಸಲಾಗುತ್ತದೆ. ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಬಿಜೆಪಿ ಅಭಿಯಾನವನ್ನ ಆರಂಭಿಸಲಿದೆ. ಈ ಕಾರ್ಯಕ್ರಮದಡಿ ಬಿಜೆಪಿ ವಿವಿಧ ವಸ್ತುಗಳನ್ನ ಉಚಿತವಾಗಿ ವಿತರಿಸಲಿದೆ. ಕಿಟ್ಗಳಲ್ಲಿ ಆಹಾರ ಪದಾರ್ಥಗಳ ಜೊತೆಗೆ ಬಟ್ಟೆ, ಖರ್ಜೂರ, ಸಕ್ಕರೆ, ಮಹಿಳೆಯರಿಗೆ ಬಟ್ಟೆ ಮತ್ತು ಪುರುಷರ ಕಿಟ್ ಅಲ್ಲಿ ಕುರ್ತಾ ಪೈಜಾಮಾ ಇರುತ್ತೆ. ರಿಸರ್ವೇಶನ್ ಅಂತ ಇದ್ರೆ ಏನಾದ್ರೂ ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ ಇವರಿಗೆ? ಸಾಮಾನ್ಯ ಪ್ರಜ್ಞೆ ಇದೆಯಾ ಇವರಿಗೆ? 4 ಕಮಿಷನ್ಗಳು, ನಿಮ್ಮ ಜಸ್ಟಿಸ್ ಚಿನ್ನಪ್ಪ ಕಮಿಷನ್ ಇರ್ಬೋದು, ರವಿ ವರ್ಮ ಕಮಿಷನ್ ಇರ್ಬೋದು, ಹಾವನೂರ್ ಸಮಿತಿ ಇರ್ಬೋದು, ಎಲ್ಲ 4 ಸಮಿತಿಗಳು ಏನೇನಿದೆ, ಮುಸ್ಲಿಂ ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗ ಅಂತ ಕ್ಲಾಸಿಫೈ ಮಾಡಿರೋದು. ಚಿನ್ನಪ್ಪ ರೆಡ್ಡಿ ವರದಿನಲ್ಲೂ ಅದೇ ಇದೆ. 4 ವರದಿಗಳಿದೆ, ಸೋಷಿಯಲಿ, ಎಕನಾಮಿಕಲಿ ಅಂಡ್ ಎಜುಕೇಶನ್. ಬಿಜೆಪಿ ಮೈನಾರಿಟಿ ಮೋರ್ಚಾ ತಾನು ಖಾಸಗಿಯಾಗಿ ರಂಜಾನ್ ಹಿನ್ನೆಲೆಯಲ್ಲಿ ಮೋದಿಯವರ ಹೆಸರಿನಲ್ಲಿ 32 ಲಕ್ಷ ಕಿಟ್ ವಿತರಣೆ ಮಾಡ್ತಾ ಇದ್ದಾರೆ. ಅದು ಸರ್ಕಾರ ಮಾಡ್ತಿರೋದು ಅಲ್ಲ, ಭಾರತೀಯ ಜನತಾ ಪಾರ್ಟಿ ಯೋಜನೆಯೂ ಅಲ್ಲ. ಬಿಜೆಪಿಯ ಒಂದು ವಿಂಗು ಮೈನಾರಿಟಿ ಮೋರ್ಚಾ, ಅಲ್ಪಸಂಖ್ಯಾತ ಮೋರ್ಚಾ ಅಂತ ಒಂದು ಮೋರ್ಚಾ, ಅವರು ಮೋದಿಯವರ ಹೆಸರಿನಲ್ಲಿ ಕಿಟ್ ಕೊಡ್ತಾ ಇದ್ದಾರೆ. ಅದನ್ನೇ ತಿಳ್ಕೊಳ್ದಲೇ ಸರ್ಕಾರದ ಕಾರ್ಯಕ್ರಮ ಬೇರೆ, ಒಬ್ಬ ವ್ಯಕ್ತಿ ಅಥವಾ ಒಂದು ಮೋರ್ಚಾ ಮಾಡುವ ಕಾರ್ಯಕ್ರಮ ಬೇರೆ. ಆ ವ್ಯತ್ಯಾಸವೇ ಗೊತ್ತಿಲ್ಲದೆ ಮಾತಾಡ್ತಿರಲ್ಲ ನೀವು. ನಮ್ಮ ಅಲ್ಪಸಂಖ್ಯಾತ ಮೋರ್ಚಾ ಸೌಗಾತ್ ಎ ಮೋದಿ ಅಭಿಯಾನ. 32 ಲಕ್ಷ ಬಡ ಮುಸ್ಲಿಮರಿಗೆ ಸೌಗಾತ್ ಅ ಮೋದಿ ಕಿಟ್ ಅನ್ನ ವಿತರಣೆ ಮಾಡುವಂತ ಅಭಿಯಾನ. ಬಿಜೆಪಿಯಿಂದ ಸೌಗಾತ್ ಎ ಮೋದಿ ಕಿಟ್ ವಿತರಿಸೋದಕ್ಕೆ ಪ್ಲಾನ್ ನಡೆದಿದೆ. ದೇಶಾದ್ಯಂತ 32 ಲಕ್ಷ ಬಡ ಮುಸ್ಲಿಮರಿಗೆ ವಿಶೇಷ ಕಿಟ್ಗಳನ್ನ ವಿತರಿಸಲಾಗುತ್ತದೆ. ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಬಿಜೆಪಿ ಅಭಿಯಾನವನ್ನ ಆರಂಭಿಸಲಿದೆ. ಈ ಕಾರ್ಯಕ್ರಮದಡಿ ಬಿಜೆಪಿ ವಿವಿಧ ವಸ್ತುಗಳನ್ನ ಉಚಿತವಾಗಿ ವಿತರಿಸಲಿದೆ. ಕಿಟ್ಗಳಲ್ಲಿ ಆಹಾರ ಪದಾರ್ಥಗಳ ಜೊತೆಗೆ ಬಟ್ಟೆ, ಖರ್ಜೂರ, ಸಕ್ಕರೆ, ಮಹಿಳೆಯರಿಗೆ ಬಟ್ಟೆ ಮತ್ತು ಪುರುಷರ ಕಿಟ್ ಅಲ್ಲಿ ಕುರ್ತಾ ಪೈಜಾಮಾ ಇರುತ್ತೆ. ರಿಸರ್ವೇಶನ್ ಅಂತ ಇದ್ರೆ ಏನಾದ್ರೂ ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ ಇವರಿಗೆ? ಸಾಮಾನ್ಯ ಪ್ರಜ್ಞೆ ಇದೆಯಾ ಇವರಿಗೆ? 4 ಕಮಿಷನ್ಗಳು, ನಿಮ್ಮ ಜಸ್ಟಿಸ್ ಚಿನ್ನಪ್ಪ ಕಮಿಷನ್ ಇರ್ಬೋದು, ರವಿ ವರ್ಮ ಕಮಿಷನ್ ಇರ್ಬೋದು, ಹಾವನೂರ್ ಸಮಿತಿ ಇರ್ಬೋದು, ಎಲ್ಲ 4 ಸಮಿತಿಗಳು ಏನೇನಿದೆ, ಮುಸ್ಲಿಂ ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗ ಅಂತ ಕ್ಲಾಸಿಫೈ ಮಾಡಿರೋದು. ಚಿನ್ನಪ್ಪ ರೆಡ್ಡಿ ವರದಿನಲ್ಲೂ ಅದೇ ಇದೆ. 4 ವರದಿಗಳಿದೆ, ಸೋಷಿಯಲಿ, ಎಕನಾಮಿಕಲಿ ಅಂಡ್ ಎಜುಕೇಶನ್. ಬಿಜೆಪಿ ಮೈನಾರಿಟಿ ಮೋರ್ಚಾ ತಾನು ಖಾಸಗಿಯಾಗಿ ರಂಜಾನ್ ಹಿನ್ನೆಲೆಯಲ್ಲಿ ಮೋದಿಯವರ ಹೆಸರಿನಲ್ಲಿ 32 ಲಕ್ಷ ಕಿಟ್ ವಿತರಣೆ ಮಾಡ್ತಾ ಇದ್ದಾರೆ. ಅದು ಸರ್ಕಾರ ಮಾಡ್ತಿರೋದು ಅಲ್ಲ, ಭಾರತೀಯ ಜನತಾ ಪಾರ್ಟಿ ಯೋಜನೆಯೂ ಅಲ್ಲ. ಬಿಜೆಪಿಯ ಒಂದು ವಿಂಗು ಮೈನಾರಿಟಿ ಮೋರ್ಚಾ, ಅಲ್ಪಸಂಖ್ಯಾತ ಮೋರ್ಚಾ ಅಂತ ಒಂದು ಮೋರ್ಚಾ, ಅವರು ಮೋದಿಯವರ ಹೆಸರಿನಲ್ಲಿ ಕಿಟ್ ಕೊಡ್ತಾ ಇದ್ದಾರೆ. ಅದನ್ನೇ ತಿಳ್ಕೊಳ್ದಲೇ ಸರ್ಕಾರದ ಕಾರ್ಯಕ್ರಮ ಬೇರೆ, ಒಬ್ಬ ವ್ಯಕ್ತಿ ಅಥವಾ ಒಂದು ಮೋರ್ಚಾ ಮಾಡುವ ಕಾರ್ಯಕ್ರಮ ಬೇರೆ. ಆ ವ್ಯತ್ಯಾಸವೇ ಗೊತ್ತಿಲ್ಲದೆ ಮಾತಾಡ್ತಿರಲ್ಲ ನೀವು. ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.